ತಾಯಿ ಮಗನ ಥರ ಅಂದರೆ ಅಷ್ಟು ಅಟ್ಯಾಚ್ಮೆಂಟು ಇವನಿಗೆ. ನಾನೇ ಇಲ್ಲದಿದ್ರೆ ಆಗೋದಿಲ್ಲ. ಸ್ಲೀಪ್. ವೆರಿ ಗುಡ್. ಐ ಕ್ಯಾನ್ ಅಪ್. ಸ್ಫೋಟಕ ಪತ್ತಿಯಲ್ಲಿ ಚಾಲಾಕಿ. ಇಟ್ಟ ಗುರಿ ಮಿಸ್ ಆಗಿದ್ದೇ ಇಲ್ಲ. ಕಠಿಣ ತರಬೇತಿ ಪಡೆದು ಪೊಲೀಸ್ ಶ್ವಾನದಳ ಸೇರಿದ ಐಕಾನ್ ಮಾಡಿದ ಸಾಧನೆ ಒಂದೆರಡಲ್ಲ. ಲ್ಯಾಬ್ರಡಾರ್ ರಿಟ್ರೀವರ್ ತಳಿಯ ಈ ಶ್ವಾನವು ನವೆಂಬರ್ 5, 2014ರಂದು ಶ್ವಾನದಳ ವಿಭಾಗಕ್ಕೆ ಸೇರ್ಪಡೆಗೊಂಡಿತ್ತು. 417ಕ್ಕಿಂತ ಅಧಿಕ ವಿಶೇಷ ಕರ್ತವ್ಯ ನಿರ್ವಹಿಸಿದ್ದ ಐಕಾನ್ ಕಳೆದ 10 ವರ್ಷದ 25 ದಿನಗಳಿಂದ ಉಡುಪಿ ಜಿಲ್ಲೆಯ ಪೊಲೀಸ್ ಶ್ವಾನದಳದಲ್ಲಿ ಸ್ಫೋಟಕ ಪತ್ತೆ ಕಾರ್ಯ ನಿರ್ವಹಿಸಿ ಇದೀಗ ನಿವೃತ್ತಿ ಹೊಂದಿದೆ. ನಮ್ಮ ಒಂದು ಈ ಕಳೆದ 10 ವರ್ಷಗಳಿಂದ ನಮ್ಮ ಉಡುಪಿ ಜಿಲ್ಲೆಯ ಡಿಆರ್ ನಲ್ಲಿರುವಂತಹ ಶ್ವಾನದಳದ ಒಂದು ಶ್ವಾನವಾದಂತಹ ಐಕಾನ್ ಶ್ವಾನ. ಈ ಒಂದು ಶ್ವಾನವು ಕಳೆದ 10 ವರ್ಷಗಳಿಂದ ಉಡುಪಿ ಡಿಆರ್ ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಈ ಒಂದು ಶ್ವಾನವನ್ನ ನಾವು 3 ತಿಂಗಳಿರುವಾಗ ಆ ಒಂದು ಶ್ವಾನವನ್ನ ನಾವು ಪರ್ಚೇಸ್ ಮಾಡಿರ್ತೀವಿ. ನೆಕ್ಸ್ಟ್ ಇದು 9 ತಿಂಗಳ ಕಾಲ ಬೆಂಗಳೂರು CR ಸೌತ್ ನಲ್ಲಿರುವಂತಹ ಆಡುಗುಡಿಯಲ್ಲಿ 9 ತಿಂಗಳ ಕಾಲ ಕಠಿಣ ಒಂದು ತರಬೇತಿಯನ್ನ ಪಡೆದುಕೊಂಡಿರುತ್ತೆ. ನೆಕ್ಸ್ಟ್ ಉಡುಪಿ ಡಿಆರ್ ಹೆಡ್ ಕ್ವಾರ್ಟರ್ಗೆ ಬಂದಾಗ ಈ ಒಂದು ಶ್ವಾನವು ತುಂಬಾವಾದಂತ ಒಂದು ಚಾಕಚಕ್ಯತೆಯಿಂದ ತನ್ನ ಕರ್ತವ್ಯವನ್ನು ನಿರ್ವಹಿಸಿರುತ್ತದೆ. ಇದು G20 ಸಮ್ಮೇಳನ ಉಡುಪಿಯಿಂದ ಹೊರಭಾಗದಲ್ಲಿರುವಂತಹ ಬೆಂಗಳೂರಿನಲ್ಲಿ G20 ಸಮ್ಮೇಳನದಲ್ಲಿ, ನೆಕ್ಸ್ಟ್ ಏರ್ ಶೋ ಅಲ್ಲಿ, ಮತ್ತೆ ಉಡುಪಿಯನ್ನ ನಾವು ಕನ್ಸಿಡರ್ ಮಾಡಿದಾಗ ಉಡುಪಿಯ ಒಂದು ಪರ್ಯಾಯ ಒಂದು ಸಂದರ್ಭದಲ್ಲಿ, ಮತ್ತೆ ದಿನನಿತ್ಯದ ಒಂದು ಚೆಕಪ್ಗಳಾದಂಥ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಮಣಿಪಾಲ ಯೂನಿವರ್ಸಿಟಿ ಆಗಿರ್ಬೋದು, ಈ ಎಲ್ಲ ಒಂದು ಸ್ಥಳಗಳಲ್ಲಿ ತನ್ನ ಒಂದು ವಿದ್ವಾಂಸ ಕೃತ್ಯ ತಪಾಸಣಾ ಒಂದು ಕರ್ತವ್ಯವನ್ನು ನಿರ್ವಹಿಸಿರುತ್ತದೆ. ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಬ್ರಹ್ಮಾವರದಲ್ಲಿ ಕಚ್ಚಾ ಬಾಂಬ್ ಪತ್ತೆ ಹಚ್ಚಿ ಪೊಲೀಸ್ ತನಿಖೆಗೆ ನೆರವಾಗಿತ್ತು ಐಕಾನ್. ವನ್ಯಜೀವಿಗಳ ಹತ್ಯೆಗೆ ಶೇಖರಿಸಿಟ್ಟಿದ್ದ ಸಜೀವ ಕಚ್ಚಾ ಬಾಂಬ್ ಅನ್ನ ಐಕಾನ್ ತನ್ನ ಪರಿಶೀಲನೆಯ ವೇಳೆ ದೃಢಪಡಿಸಿತ್ತು. ಪ್ರಕರಣದಲ್ಲಿ ದಾವಣಗೆರೆ, ಶಿವಮೊಗ್ಗ ಮೂಲದ ಆರೋಪಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ರು. ಈ ರೀತಿ ನಾವು ಶ್ವಾನದ ಒಂದು 8 ವರ್ಷ ಆದ ನಂತರ ಅದರ ಒಂದು ಏನು ಇನ್ಸೂರೆನ್ಸ್ ರದ್ದಾಗುತ್ತೆ. ನಿಯಮಗಳ ಪ್ರಕಾರ ಇನ್ಸೂರೆನ್ಸ್ ಅದ್ರದ್ದು 8 ವರ್ಷ ಆದ ನಂತರ ರದ್ದಾಗುತ್ತೆ. ನೆಕ್ಸ್ಟ್ ಅದು ರದ್ದಾದ ನಂತರ 2 ವರ್ಷ ಹೆಚ್ಚುವರಿಯಾಗಿ ಇದು ಕರ್ತವ್ಯ ನಿರ್ವಹಿಸಿರುತ್ತದೆ. ಈ ರೀತಿ ಅದು ಒಂದು ರಿಟೈರ್ಮೆಂಟ್ ಮಾಡುವಂತ ಸಂದರ್ಭ ಇದೆ ಅಂತೇಳಿ ನಮ್ಮ SP ಸಾಹೇಬರಿಗೆ ಡಾಕ್ಟರ್ ಅರುಣ್ ಕೆ IPS ಪೊಲೀಸ್ ಅಧೀಕ್ಷಕರು ಉಡುಪಿ ಜಿಲ್ಲೆ ಅವರಿಗೆ ನಾವು ತಿಳಿಸಿದಾಗ, ಈ ರೀತಿ ಡಾಗ್ನ ಒಂದು ರಿಟೈರ್ಮೆಂಟ್ ಮಾಡುವಂತ ಸಂದರ್ಭ ಬಂದಿದೆ ಸರ್ ಅಂತ ಹೇಳಿದಾಗ ಅವರು ತಮ್ಮ ಒಂದೇ ಒಂದು ನಿರ್ಧಾರ ಹೇಳಿದ್ರು, ಒಂದು ಡಾಗ್ ರಿಟೈರ್ಮೆಂಟ್ ಫಂಕ್ಷನ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರು. ನಮ್ಮ DSP ಸಾಹೇಬರು ಆ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಿದ್ರು. ಐಕಾನ್, ನನ್ನ ಹೆಸರು ಐಕಾನ್. ನಾವು 3 ತಿಂಗಳು ಮರ ಇರುವಾಗ ಇಲ್ಲಿಗೆ ಕರ್ಕೊಂಡು ಹೋಗೋದು, ಇಲ್ಲಿ ಬ್ಯಾಂಗ್ಳೂರು ಆಡುಗೋಡಿಗೆ. ಅಲ್ಲಿ ನಮಗೊಂದು 2 ತಿಂಗಳು ಇವನು ಒಟ್ಟಿಗೆ ಇರಬೇಕು. ಅಂದರೆ ಇವನಿಗೆ ಅಂತ ಸಪ್ರೇಟ್ ರೂಮು, ನಮಗೆ ಅಂತ ಸಪ್ರೇಟ್ ರೂಮ್ ಅಂತ ಏನಿಲ್ಲ. ಆಮೇಲೆ ನೆಕ್ಸ್ಟ್ 3 ತಿಂಗಳ ನಂತರ ಇವನಿಗೆ ಬೇರೆ ಟ್ರೈನಿಂಗ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಒಂದು 2 ತಿಂಗಳು ನಮ್ಮ ಜೊತೆನೇ ಇರ್ತಾನೆ, ಮತ್ತೊಂದು 7 ತಿಂಗಳು ಬೇರೆ ಟ್ರೈನಿಂಗ್ ಇರ್ತದೆ. ಇವನು ನಮ್ಮ ತಾಯಿ ಮಗನ ಥರ, ಅಂದರೆ ಅಷ್ಟು ಅಟ್ಯಾಚ್ಮೆಂಟು. ಇವನಿಗೆ ನಾನೇ ಇಲ್ಲದಿದ್ದರೆ ಆಗೋದಿಲ್ಲ, ನನಗೆ ಇವನು ಇಲ್ಲದಿದ್ದರೆ ಆಗೋದಿಲ್ಲ, ಆ ಥರ. ಮತ್ತೆ ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಇಲ್ಲಿ ನಮ್ಮ ಮ್ಯಾಜ್ಯೂರ್ ಹೇಗೆ ಡ್ಯೂಟಿ ಉಂಟು ಆ ಥರ ಮಾಡ್ತಿರ್ತೇವೆ. ಮತ್ತು ತುಂಬ ಮೃದು ಸ್ವಭಾವ, ಅಂದರೆ ಭಾರಿ ಫ್ರೆಂಡ್ಲಿ. ಮತ್ತು ಯಾರು ಯೂನಿಫಾರ್ಮ್ ಇದ್ದವರಿಗೆ ಯಾರಿಗೂ ಬೊಗಳುದಾಗಲಿ ಅಗ್ರೆಸಿವ್ ಆಗಲಿ ಆ ಥರದ್ದು ಏನಿಲ್ಲ. ಎಲ್ಲ ಫ್ರೆಂಡ್ಲಿ ಆಗಿರ್ತಾನೆ. ಜೋರು ಮಾಡಲಿಕ್ಕಿರಲಿಲ್ಲ. ಜೋರು ಮಾಡಿದರೆ ಇವನಿಗೆ ಮಕ್ಕಳಿಗೆ ಹೇಗೆ ಬೇಜಾರಾಗ್ತದೆ ಅದೇ ಥರ ಕೂಡ ಇವನಿಗೆ ಬೇಜಾರಾಗ್ತದೆ. ಫಸ್ಟ್ ವೆರಿ ಗುಡ್, ವೆರಿ ಗುಡ್, ಗುಡ್ 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 ಗುಡ್. ಕಮ್ ಕಮ್ ಕಮ್, ಗುಡ್ ಬಾಯ್, ವೆರಿ ಗುಡ್, ಗುಡ್ ಗುಡ್ ಗುಡ್.